ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಡಿಯರ್ ವಿಲ್ಲನ್ ಭಾಗ 15. ಅರ್ಜುನನ ಬಿಲ್ಲು ಹರಿಶ್ಚಂದ್ರನ ಮಾತು. ಇವನ ಬಿಲ್ಲು ಗುರಿ ತಲುಪುವುದಿಲ್ಲ. ಶತ್ರುವನ್ನು ಕೊಲ್ಲು, ಹಿಮಾಲಯವನ್ನು ಗೆಲ್ಲು, ನಿನಗೊಂದು ಮಿತಿಯಿಲ್ಲ ಎಂಬ ಹಾಡಿನ ಸಾಲುಗಳು ಕಾರಿನಲ್ಲಿ ಮೊಳಗುತ್ತಿರಲು ಈಗ ಈ ಹಾಡು ಬೇಕಿತ್ತಾ? ವಿಲ್ಲನ್ ಹತ್ತಿರದಿಂದ ಹೀರೋಯಿನ್ ಅನ್ನು ಕಾಪಾಡುವ ಹೀರೋಗೆ ಹಾಕುವ ಹಾಡು ಇದು. ಅದನ್ನು ಹೋಗಿ ಈಗ ಹಾಕ್ತಿದ್ದೀರಲ್ಲ ಎಂದು ಮನಸ್ಸಿನಲ್ಲೇ ಅಳುತ್ತಾಳೆ ವರ್ಷಿಕಾ. ಅವಳ ಪಕ್ಕದಲ್ಲಿ ಗಾಂಭೀರ್ಯದಿಂದ ಕುಳಿತು ಕಾರು ಓಡಿಸುತ್ತಿದ್ದನು ಜೆಡಿ. ನಿಜ ಹೇಳಬೇಕೆಂದರೆ ಈ ಹಾಡಿಗೂ ಅವನಿಗೂ ತುಂಬ ಸೂಕ್ತವಾಗಿಯೇ ಇತ್ತು. ಬೆಳಿಗ್ಗೆ ಕೋಟ್ ಸೂಟ್ನೊಂದಿಗೆ ಹೊರಟಿದ್ದವನು ಈಗ ಕೋಟ್ ತೆಗೆದು ಹಿಂದಿನ ಸೀಟ್ನಲ್ಲಿ ಹಾಕಿ ಕೇವಲ ಶರ್ಟ್, ಅದು ಬಿಳಿ ಬಣ್ಣದ ಶರ್ಟ್ನಲ್ಲಿ ಮೇಲಿನ 2 ಗುಂಡಿಗಳನ್ನು ತೆರೆದು ತೋಳುಗಳನ್ನು ಮೊಣಕೈವರೆಗೆ ಮಡಚಿಕೊಂಡು ಅವನು ಕಾರು ಓಡಿಸುವ ಸುಂದರ ಬೇರೆ. ಆ ಮಟ್ಟಿಗೆ ಸುಂದರವಾಗಿ ಮತ್ತು ಅವರು ಪರಿಪೂರ್ಣರಾಗಿದ್ದರು ಜೆಡಿ. ಆದರೆ ಪರಿಸ್ಥಿತಿಗೆ ತಕ್ಕಂತೆ ಯಾರಾದರೂ ಡ್ರೈವರ್ ಬರುತ್ತಾರೆ, ಅವರನ್ನು ಹೇಮಾರಿಸಿ ಎಸ್ಕೇಪ್ ಆಗಬಹುದು ಎಂದುಕೊಂಡಿದ್ದವಳಿಗೆ ಸಿಡಿಲಿನಂತೆ ಎರಗಿತು ಅವನ ಆಗಮನ. ಕಾರು ಹತ್ತಿ ಕುಳಿತ ಮೇಲೆಯೇ ಅವಳ ಕಣ್ಣು ಅವನ ಮೇಲೆ ಬಿತ್ತು. ನೋಡಿದವಳು ಆಘಾತದಲ್ಲಿ ಹೆಪ್ಪುಗಟ್ಟಿ ಹೋದಳು. ಅವನು ಅವಳನ್ನು ನೋಡಿ ವಿಲ್ಲನ್ನಂತೆ ನಕ್ಕು ಕಾರನ್ನು ಸ್ಟಾರ್ಟ್ ಮಾಡಿ ಓಡಿಸಿದನು. ಸ್ವಲ್ಪ ಸಮಯದ ಹಿಂದೆ ತನ್ನ ಬಿಸ್ನೆಸ್ನಲ್ಲಿ ಒಂದು ಮುಖ್ಯವಾದ ಮೀಟಿಂಗ್ ಇದೆ ಎಂದು ಹೋಗಿದ್ದನು ಜೆಡಿ. ಮೀಟಿಂಗ್ ಮುಗಿದ ಮೇಲೆ ಡ್ರೈವರ್ಗೆ ಅವಳನ್ನು ಪಿಕಪ್ ಮಾಡಲು ಹೇಳೋಣ ಎಂದುಕೊಂಡಿದ್ದನು. ಆದರೆ ಒಂದು ಕ್ಷಣ ಯೋಚಿಸಿದವನು ತಾನೇ ಹೊರಟು ಬಂದು ಬಿಟ್ಟನು. ಅವನೇನು ಸಾಧು ಹುಡುಗಿಯನ್ನ ಅಪಹರಿಸಿ ಇಟ್ಟುಕೊಂಡಿರುವುದು. ಸ್ವಲ್ಪ ಬಗ್ಗಿದರೆ ಬೆನ್ನ ಮೇಲೆ ಮೆಣಸಿನಕಾಯಿ ಹರಿದು ಎಸ್ಕೇಪ್ ಆಗುವಂತಹ ಚಾಲಾಕಿಯನ್ನು ತಾನೇ ಇಟ್ಟುಕೊಂಡಿರುವುದು. ಅವಳ ಪರಿಚಯವಾದ ಈ ಸ್ವಲ್ಪ ದಿನಗಳಲ್ಲಿ ಅವಳು ಹೀಗೆ ಏನು ಯೋಚಿಸ್ತಾಳೆ ಎಂಬುದನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದನು ಜೆಡಿ. ವರ್ಷಿಕಾಳ ಪರಿಸ್ಥಿತಿಯೇ ಚಿಂತಾಜನಕವಾಗಿತ್ತು. ಕಾಲಿಡುವ ಜಾಗವೆಲ್ಲ ಲ್ಯಾಂಡ್ ಮೈನ್ ಆಗಿದ್ದರೆ ಏನ್ರು ಮಾಡೋದು ಎಂದು ಹೊದರಿಕೊಂಡಳು. ಆದರೂ ಎದೆಗುಂದಲಿಲ್ಲ ಅವಳು. ಹೊರಗಡೆ ತಾನೇ ಹೋಗುತ್ತಿರುವುದು, ಹೇಗಾದರೂ ಬೇರೆ ಯಾವುದಾದರೂ ದಾರಿಯಲ್ಲಿ ಎಸ್ಕೇಪ್ ಆಗಿಬಿಡಬಹುದು ಎಂದುಕೊಂಡವಳು ಸ್ವಲ್ಪ ಧೈರ್ಯ ತಂದುಕೊಂಡು, ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಂದು ಮೆಲ್ಲನೆ ಕೇಳಿದಳು. ಪರಲೋಕಕ್ಕೆ ಎಂದು ಜೋರಾಗಿ ಹೇಳಿದನು ಜೆಡಿ. ಆಹಾ, ಆರಂಭವೇ ರಾಂಗಾಗಿ ಹೋಗ್ತಿದೆಯಲ್ಲ ಎಂದುಕೊಂಡಳು ವರ್ಷಿ. ಆದರೆ ಅವನು ಹೇಳಿದ್ದು ನಿಜಕ್ಕೂ ನಡೆದು ಬಿಡುವಂತೆಯೇ ಇತ್ತು. ಏಕೆಂದರೆ ಆ ಮಟ್ಟಿನ ವೇಗದಲ್ಲಿ ಹೋಗುತ್ತಿದ್ದನು ಜೆಡಿ. ಕಾರು ನೆಲದ ಮೇಲೆ ಹೋಗುತ್ತಿದೆಯಾ ಅಥವಾ ಆಕಾಶದಲ್ಲಿ ಹಾರುತ್ತಿದೆಯಾ ಎಂದೇ ತಿಳಿಯುತ್ತಿರಲಿಲ್ಲ. ಅವಳು ಇದಕ್ಕೂ ಮುಂಚೆ ಕಾರಿನಲ್ಲಿ ಹೋಗಿದ್ದಾಳೆ. ಆದರೆ ಇದೊಂದು ಹೊಸ ಬಗೆಯ ಅನುಭವವಾಗಿತ್ತು ಮತ್ತು ತೇಲುತ್ತಿರುವಂತಹ ಭಾವನೆ ಮೂಡಿಸಿತ್ತು. ಏನಿದು ಎಂದು ಅವಳು ಆ ಕಾರಿನ ಒಳಗೆ ಕಣ್ಣಾಡಿಸಿದರೆ ಎಲ್ಲವೂ ಹೊಸ ವಿನ್ಯಾಸ. ಅದರಲ್ಲಿಯೂ ಡ್ಯಾಶ್ಬೋರ್ಡ್ ಮೇಲೆ ಸಣ್ಣ ಅಕ್ಷರಗಳಲ್ಲಿ ರೋಲ್ಸ್ ರಾಯ್ಸ್ ಎಂದು ಬರೆದಿರುವುದನ್ನು ಕಂಡು ನಿಜಕ್ಕೂ ಬೆಚ್ಚಿಬಿದ್ದಳು ವರ್ಷಿಕಾ. ರೋಲ್ಸ್ ರಾಯ್ಸ್ ಕಾರು ಎಂದರೆ ಜಗತ್ತಿನಲ್ಲೇ ಅತ್ಯಂತ ದುಬಾರಿ, ಅತಿ ಶ್ರೀಮಂತರು ಮಾತ್ರ ಅದನ್ನು ಕೊಳ್ಳಲು ಸಾಧ್ಯ. ಇದೆಲ್ಲ ಅವಳಿಗೆ ಗೊತ್ತಿರಲಿಲ್ಲ. ಸದ್ಯ ಇದನ್ನೆಲ್ಲ ಆಗಾಗ ಸರ್ಚ್ ಮಾಡಿ ನೋಡುತ್ತಿರುವುದನ್ನು ಅವಳು ಕಂಡಿದ್ದಾಳೆ. ಈಗ ಅವಳಿಗೆ ಆಶ್ಚರ್ಯವಾಗಿತ್ತು. ಪರವಾಗಿಲ್ವಲ್ಲ, ಬಹಳ ದೊಡ್ಡ ಶ್ರೀಮಂತನೇ ಇರಬೇಕು ಎಂದುಕೊಂಡಳು. ಹಣವಿದ್ದು ಏನು ಪ್ರಯೋಜನ, ಗುಣವಿಲ್ಲವಲ್ಲ ಎಂದು ಬೈದುಕೊಂಡಳು. ಕಾರು ಓಡಿಸುತ್ತಿದ್ದ ಜೆಡಿ ಅವಳನ್ನು ಮೇಲಿನಿಂದ ಕೆಳಗಿನವರೆಗೆ ಒಂದು ವಿಡಂಬನಾತ್ಮಕ ನೋಟ ನೋಡಿ, ಏನು ಎಸ್ಕೇಪ್ ಆಗಲು ಪ್ಲಾನ್ ಹಾಕಿದ ಹಾಗೆ ಇದೆ ಎಂದು ಕೇಳಿದನು. ಅದನ್ನೇ ಹಾಳು ಮಾಡಿದೆ ಅಲ್ವಾ ಎಂದು ಅವಳು ಮನಸ್ಸಿನಲ್ಲೇ ಅಂದುಕೊಂಡವಳು. ಅಯ್ಯೋ, ಹಾಗೆಲ್ಲ ಏನಿಲ್ಲ, ನಿಮ್ಮನ್ನು ಮೀರಿ ತಪ್ಪಿಸಿಕೊಳ್ಳಲು ಸಾಧ್ಯವೇ ಎಂದಳು ಸಭ್ಯವಾಗಿ. ದೊಡ್ಡ ನಟಿ ಕಣೆ ನೀನು ಎಂದುಕೊಂಡವನು. ಹಾಗಾದರೆ ನಿನಗೆ ತಪ್ಪಿಸಿಕೊಳ್ಳುವ ಐಡಿಯಾ ಇಲ್ಲ, ಇನ್ಮುಂದೆ ನನ್ನ ಜೊತೆಯಲ್ಲೇ ಇರ್ತೀಯಾ ಹಾಗಾದರೆ ಎಂದು ಕೇಳಿದನು ಜೆಡಿ. ಇದನ್ನು ಕೇಳಿ ಅವನನ್ನು ಕೋಪದಿಂದ ದಿಟ್ಟಿಸಿದಳು ವರ್ಷಿಕಾ. ಒಳ್ಳೆಯವಳಂತೆ ಅವಳು ಹಾಕಿದ್ದ ವೇಷ ಹರಿದು ಚಿಂದಿಯಾಯಿತು. ಇದನ್ನು ಕಂಡು ನಕ್ಕವನು, ಇದ್ದೇ ಆಗಬೇಕು ನಿನಗೆ, ಬೇರೆ ದಾರಿಯೇ ಇಲ್ಲ ಎಂದನು. ಒಳಗೊಳಗೆ ಜ್ವಾಲಾಮುಖಿಯಂತೆ ಸಿಡಿಯುತ್ತಿದ್ದಳು ವರ್ಷಿಕಾ. ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ನಿನ್ನಿಂದ ನಾನು ಖಂಡಿತ ತಪ್ಪಿಸಿಕೊಂಡು ಹೋಗೇ ಹೋಗುತ್ತೇನೆ. ಹಾಗಾಗದಿದ್ದರೆ ನನ್ನ ಹೆಸರು ವರ್ಷಿಕಾ ಅಲ್ಲ ಎಂದು ಮನಸ್ಸಿನಲ್ಲೇ ಶಪಥ ಮಾಡಿದಳು.
ಈ ಜನ್ಮದಲ್ಲಿ ನೀನು ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡನು ಜೇಡಿ. ಅದೇ ಸಮಯ ಇಲ್ಲಿ ಸರ್ ಟೈಮ್ ಆಯಿತು, ಹೀರೋಯಿನ್ ಇನ್ನೂ ಬಂದಿಲ್ಲ, ಈಗೇನು ಮಾಡೋದು ಎಂದು ಮೇಕಪ್ ಆರ್ಟಿಸ್ಟ್ ಬೃಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆದ ಸೂರ್ಯನ ಬಳಿ ಕೇಳಲು, ಏನು ಇನ್ನೂ ಹೀರೋಯಿನ್ ಸಾರಾ ಬಂದಿಲ್ವಾ ಎಂದು ಗಾಬರಿಯಾದನು ಸೂರ್ಯ. ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದ ಕೈಲಾಶ್ ಬಳಿ ಓಡಿದವನು, ಸರ್ ಈಗೇನು ಸರ್ ಮಾಡೋದು, ಶೂಟಿಂಗ್ ಏರ್ಪಾಡು ನಡೀತಿದೆ, ಜೇಡಿ ಸರ್ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬಂದ್ಬಿಡ್ತಾರೆ, ಹೀರೋಯಿನ್ ಸಾರಾ ಇನ್ನೂ ಕಾಣ್ತಿಲ್ಲ, ಅವರನ್ನು ಕಾಂಟ್ಯಾಕ್ಟ್ ಮಾಡಲು ಎಷ್ಟೋ ಟ್ರೈ ಮಾಡಿ ನೋಡಾಯಿತು, ಕಾಂಟ್ಯಾಕ್ಟ್ ಮಾಡಲು ಆಗ್ತಿಲ್ಲ, ಈಗೇನು ಸರ್ ಮಾಡೋದು, ಭಯವಾಗ್ತಾ ಇದೆ ಎಂದನು ಅಸಿಸ್ಟೆಂಟ್ ಡೈರೆಕ್ಟರ್ ಸೂರ್ಯ. ಲೇ ಅದೇ ಕಣೋ ನನಗೂ ಗೊತ್ತಾಗ್ತಿಲ್ಲ, ಬೆಳಿಗ್ಗೆ ಕೂಡ ಅವರ ಜೊತೆಯೇ ಒಂದು ಮೀಟಿಂಗ್ನಲ್ಲಿದ್ದೆ, ಆದರೆ ಇದರ ಬಗ್ಗೆ ಏನೂ ಅವರು ಮಾತನಾಡಲಿಲ್ಲ, ಅವರ ಪಾಡಿಗೆ ಅವರು ಹೊರಟು ಮನೆಗೆ ಹೋಗಿಬಿಟ್ಟರು, ನನಗೆ ಈಗೇನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ, ಸರಿ ನೀನು ಅರೇಂಜ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡು ಎಂದನು ಕೈಲಾಶ್. ಸರಿ ಎಂದು ಅವನು ಹೋಗಿಬಿಡಲು ಕೈಲಾಶ್ ಯೋಚನೆಯಲ್ಲಿ ಮುಳುಗಿದನು. ಅಂದು ಸಾರಾಳನ್ನು ಜೇಡಿಗೆ ರಾತ್ರಿ ಕರೆದುಕೊಂಡು ಹೋಗಿತ್ತು. ಆಗ ಕೂಡ ತನ್ನ ಚಿತ್ರಕ್ಕಾಗಿ ಅವಳ ಜೊತೆ ಡೇಟಿಂಗ್ ಹೋಗುತ್ತಿದ್ದಾನೆ ಎಂದು ಒಂದು ಕ್ಷಣ ಕೈಲಾಶ್ ತನ್ನ ಬಾಸ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದನು. ಆದರೆ ಈಗಲೇ ಅವನಿಗೆ ಅರ್ಥವಾಗಿತ್ತು. ಡೇಟಿಂಗ್ ಎಂದು ಹೇಳಿ ಅವಳನ್ನು ಕರೆದುಕೊಂಡು ಹೋಗಿ ಅವಳನ್ನು ಮೇಲೋಕಕ್ಕೆ ಕಳುಹಿಸಿ ಬಿಟ್ಟಿದ್ದಾನೆ. ಅಯ್ಯೋ ಈ ಸಮಯದಲ್ಲಿ ಹೀಗೆ ಮಾಡಿಬಿಟ್ಟರಲ್ಲ, ಈಗ ಮುಂದೇನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ ಎಂದು ಯೋಚಿಸಿದನು ಕೈಲಾಶ್. ಆ ಸಮಯಕ್ಕೆ ಸರಿಯಾಗಿ ಜೇಡಿಯ ಕಾರು ಆ ಶೂಟಿಂಗ್ ಸ್ಪಾಟ್ ಒಳಗೆ ಪ್ರವೇಶಿಸಿತು. ಸುಮಾರು 500ರಿಂದ 1000 ಜನ ಇರಬಹುದು ಆ ಜಾಗದಲ್ಲಿ. ಟೆಕ್ನಿಷಿಯನ್ ಟೀಮ್ನಿಂದ ಹಿಡಿದು ಆ ಚಿತ್ರದಲ್ಲಿ ನಟಿಸುತ್ತಿರುವ ಸಹ ನಟರವರೆಗೆ ಎಲ್ಲರೂ ಅಲ್ಲಿದ್ದರು. ಜೇಡಿಯ ಕಾರು ಒಳಗೆ ಬಂದ ಕೂಡಲೇ ಕಾಲಿಗೆ ಬಿಸಿ ನೀರು ಸುರಿದುಕೊಂಡಂತೆ ಎಲ್ಲರೂ ಗಡಿಬಿಡಿಯಿಂದ ಕೆಲಸ ಮಾಡಲು ಆರಂಭಿಸಿದರು. ಇಂದು ಶೂಟಿಂಗ್ ನಡೆಯಲಿದೆ, ಅದಕ್ಕಾಗಿಯೇ ಈ ಗಡಿಬಿಡಿ. ಅದರಲ್ಲೂ ಡೈರೆಕ್ಟರ್ ಜೇಡಿಯನ್ನು ಕಂಡರೆ ಭಯವೂ ಸೇರಿಕೊಳ್ಳುತ್ತದೆ ಅವರಿಗೆ. ಕಾರಿನಲ್ಲಿದ್ದ ವರ್ಷಿಕಾ ಹೊರಗೆ ಇಣುಕಿ ನೋಡಿ ಆಶ್ಚರ್ಯಪಟ್ಟಳು. ಹೇ ಶೂಟಿಂಗ್ ಸ್ಪಾಟ್ ಎಂದು ಕುತೂಹಲಗೊಂಡಳು. ಇದುವರೆಗೂ ತನ್ನ ಸ್ನೇಹಿತೆಯ ಜೊತೆ ಒಂದು ಶೂಟಿಂಗನ್ನಾದರೂ ನೇರವಾಗಿ ನೋಡಬೇಕು ಎಂದು ಅವರಿಬ್ಬರು ಎಷ್ಟೋ ಬಾರಿ ಪ್ರಯತ್ನಿಸಿ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಇಂದು ನೇರವಾಗಿ ಕಂಡ ಕೂಡಲೇ ಅವಳಿಗೆ ಪರಮಾನಂದವಾಗಿತ್ತು. ಅದರಲ್ಲಿಯೂ ಇಲ್ಲಿ ಬೇರೆ ತುಂಬ ಜನರಿದ್ದಾರೆ. ಹೇಗಾದರೂ ಮಾಡಿ ಇವತ್ತು ಶೂಟಿಂಗನ್ನೆಲ್ಲ ನೋಡಿ ಸಭೆಯಲ್ಲಿ ನುಗ್ಗಿ ಎಸ್ಕೇಪ್ ಆಗಿಬಿಡಬೇಕು ಎಂದು ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕಿಕೊಂಡಳು. ಆದರೆ ಅವಳಿಗಿಂತ ಮೇಲಾಗಿ ಅವನು ಇನ್ನೊಂದು ಲೆಕ್ಕಾಚಾರ ಹಾಕಿಟ್ಟುಕೊಂಡಿದ್ದನು. ಕಾರನ್ನು ನಿಲ್ಲಿಸಿ ಜೇಡಿ ಕೆಳಗೆ ಇಳಿಯಲು ಅವನನ್ನು ಕಂಡು ಓಡಿ ಬಂದನು ಕೈಲಾಶ್. ಬಂದವನು, ಬಾಸ್ ಶೂಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ರೆಡಿಯಾಗಿದೆ, ಆದರೆ ಹೀರೋಯಿನ್ ಎಂದು ಹೇಳಿದನು. ಆ ಸಮಯದಲ್ಲಿ ಕಾರಿನ ಇನ್ನೊಂದು ಬದಿ ಇಳಿದು ನಿಂತಿದ್ದ ವರ್ಷಿಕಾಳನ್ನು ನೋಡಿದನು ಜೇಡಿ. ಆಗಲೇ ಕೈಲಾಶ್ ಕೂಡ ಅವಳನ್ನು ನೋಡಿದನು. ಈಗ ಇವರು ಯಾಕೆ ನನ್ನನ್ನು ಒಂದು ತರಹ ನೋಡ್ತಿದ್ದಾರೆ ಎಂದು ಇಬ್ಬರನ್ನು ಗೊಂದಲದಿಂದ ನೋಡಿದಳು ವರ್ಷಿಕಾ. ತಕ್ಷಣ ಜೇಡಿ ಕೈಲಾಶ್ನನ್ನು ನೋಡಿ ಕಣ್ಣಿನ ಸನ್ನೆಯಲ್ಲೇ ಏನೋ ಹೇಳಲು ಅದನ್ನು ಅರ್ಥ ಮಾಡಿಕೊಂಡವನೋ ಓಕೆ ಬಾಸ್ ಎಂದನು. ಆದರೆ ಅದು ವರ್ಷಿಕಾಗೆ ಮಾತ್ರ ಅರ್ಥವಾಗಲಿಲ್ಲ. ಏನೇ ಆದರೂ ಜೇಡಿಯ ಕಣ್ಣಿನ ಸನ್ನೆಯನ್ನು ನೋಡಿ ಅರ್ಥ ಮಾಡಿಕೊಂಡರೂ ಕೈಲಾಶ್ ಸ್ವಲ್ಪ ಹಿಂದೇಟು ಹಾಕುತ್ತಲೇ, ಬಾಸ್ ಇದು ಸರಿ ಬರುತ್ತಾ, ಹೇಗೆ ಎಂದು ಕೇಳಿದನು. ಬರಬೇಕು ಎಂದು ಅಧಿಕಾರಯುತವಾಗಿ ಹೇಳಿಬಿಟ್ಟು ಜೇಡಿ ಸ್ಪಾಟ್ ಒಳಗೆ ಹೋಗಿಬಿಡಲು ಕೈಲಾಶ್ ವರ್ಷಿಕಾಳನ್ನು ಪಾಪ ಎಂಬಂತೆ ನೋಡಿದನು. ವರ್ಷಿಕಾ ಇವರನ್ನೆಲ್ಲ ಗಮನಿಸಲಿಲ್ಲ. ಹೇಗೆ ಎಸ್ಕೇಪ್ ಆಗಬಹುದು ಎಂದು ಸುತ್ತಮುತ್ತ ಕಣ್ಣಾಡಿಸುತ್ತಿದ್ದಳು. ಆ ಸಮಯದಲ್ಲಿ ಸೂರ್ಯನನ್ನು ಕರೆದ ಕೈಲಾಶ್ ಅವನ ಬಳಿ ಏನೋ ಹೇಳಲು ಅದನ್ನು ಕೇಳಿ ಸೂರ್ಯ ದಂಗಾದನು. ಸರ್ ಏನು ಹೇಳ್ತಾ ಇದ್ದೀರಾ, ಅದು ಹೇಗೆ ಸಾಧ್ಯ ಎಂದು ಅವನು ಕೇಳಲು, ಅದೆಲ್ಲ ಹೇಗೆ ಅಂತ ಜೇಡಿ ಸರ್ ಹೇಳ್ತಾರೆ, ನಾನು ಹೇಳಿದ್ದನ್ನು ಮಾತ್ರ ನೀನು ಮಾಡು, ಆ ಹುಡುಗಿನೇ ನೋಡ್ಕೋ ಎಂದು ಹೇಳಿಬಿಟ್ಟು ಕೈಲಾಶ್ ಅಲ್ಲಿಂದ ಹೊರಟು ಹೋದನು. ಆಮೇಲೆ ತಾನೇ ಮುಗ್ಧಳಂತೆ ಕಾರಿನ ಬದಿಯಲ್ಲಿ ನಿಂತಿದ್ದ ವರ್ಷಿಕಾಳನ್ನು ನೋಡಿದನು ಸೂರ್ಯ. ನೋಡಿದಾಕ್ಷಣ ಅವನ ಕಣ್ಣುಗಳನ್ನು ಅವಳ ಮೇಲಿಂದ ತೆಗೆಯಲು ಸಾಧ್ಯವಾಗಲಿಲ್ಲ. ಅವನು ವಾವ್ ಬ್ಯೂಟಿಫುಲ್ ಗರ್ಲ್ ಎಂದನು ತನ್ನನ್ನರಿಯದೆ.
ಅವನು ಸಿನಿ ಫೀಲ್ಡ್ನಲ್ಲಿ ಕೆಲಸ ಮಾಡುವುದರಿಂದ ಬಹಳಷ್ಟು ಸುಂದರಿಯರನ್ನು ನೋಡಿದ್ದಾನೆ, ಹೌದು. ಆದರೆ ಎಲ್ಲರೂ ಮುಖಪೂರ್ತಿ ಬಣ್ಣಗಳನ್ನು ಬಳಿದುಕೊಂಡು ಕಣ್ಣು ಕುಕ್ಕುವಂತೆ ಲಿಫ್ಟಿಕ್ ಹಾಕಿಕೊಂಡೇ ಇರುತ್ತಾರೆ. ಆದರೆ ಇದ್ಯಾವುದೂ ಇಲ್ಲದೆ ನೈಸರ್ಗಿಕವಾಗಿಯೇ ದೇವತೆಯಂತೆ ನಿಂತಿರುವ ವರ್ಷಿಕಾಳನ್ನು ಅಪ್ಪಟವಾಗಿ ಸೈಟ್ ಹೊಡೆದನು. ನಿಜವಾಗಿ ಅವಳು ಜೇಡಿಯ ಜೊತೆ ಬಂದಿರುವುದು ಯಾವುದೂ ಅವನಿಗೆ ತಿಳಿದಿರಲಿಲ್ಲ. ತಿಳಿದಿದ್ದರೆ ಈ ಮಟ್ಟಿಗೆ ಅವನ ನೋಟದ ತೀವ್ರತೆ ಇರುತ್ತಿರಲಿಲ್ಲ. ಇದೇನೂ ತಿಳಿಯದೆ ಅವನು ಅವಳನ್ನು ನೋಡುತ್ತಿರಲು ಆಗ ಅವನನ್ನು ನೋಡಿದ ವರ್ಷಿಕಾಳು ಕೋಪಿಸಿಕೊಳ್ಳದೆ ಸುಂದರವಾಗಿ ನಕ್ಕಳು. ಇದನ್ನು ಕಂಡು ನಗುವಿನೊಂದಿಗೆ ಅವಳ ಬಳಿ ಹೋದವನು, ಹಾಯ್, ಐ ಆಮ್ ಸೂರ್ಯ, ಅಸಿಸ್ಟೆಂಟ್ ಡೈರೆಕ್ಟರ್ ಎಂದು ತನ್ನನ್ನು ಸುಂದರವಾಗಿ ಪರಿಚಯಿಸಿಕೊಂಡು ಅವಳು ಅವನಿಗೆ ಮರ್ಯಾದೆಯ ದೃಷ್ಟಿಯಿಂದ ಕೈಕುಲುಕಿದಳು. ನನ್ನ ಹೆಸರು ವರ್ಷಿಕಾ ಎಂದು ಪರಿಚಯಿಸಿಕೊಳ್ಳಲು, ಅಯ್ಯೋ, ಆಳು ಸೂಪರ್, ಹೆಸರು ಸೂಪರ್ ಎಂದು ಒಳಗೊಳಗೆ ಸಂಭ್ರಮಿಸಿದನು ಸೂರ್ಯ. ಅದೇಕೋ ಅವಳನ್ನು ನೋಡಿದ ತಕ್ಷಣವೇ ಇಷ್ಟವಾಗಿ ಬಿಟ್ಟಿತು ಅವನಿಗೆ. ಬನ್ನಿ ಮೇಡಮ್, ಹೋಗೋಣ ಎಂದು ಕರೆದನು. ಎಲ್ಲಿಗೆ ಹೋಗಬೇಕು? ಇವನು ನಮ್ಮನ್ನು ಎಲ್ಲಿಗೆ ಕರೆದಿದ್ದಾನೆ? ಯಾರು ಇವನು ಎಂದೆಲ್ಲ ಸಾಕಷ್ಟು ಪ್ರಶ್ನೆಗಳು ಮೂಡಿದರೂ ಯಾವುದನ್ನು ಕೇಳಲಿಲ್ಲ ವರ್ಷಿಕಾ. ಬರ್ತೀನಿ, ಅದಕ್ಕೂ ಮುಂಚೆ ನಾನು ರೆಸ್ಟ್ ರೂಮ್ಗೆ ಹೋಗಬೇಕಲ್ಲ ಎಂದಳು ಪಾಪದವಳಂತೆ. ಧಾರಾಳವಾಗಿ ಹೋಗಬಹುದು, ಅದೋ ಅಲ್ಲಿದೆ, ಹೋಗಿ ಬನ್ನಿ ಎಂದು ಅವನು ಹೇಳಲು ಇದೇ ಸರಿಯಾದ ಸಂದರ್ಭ. ಜೇಡಿಯೂ ಅಲ್ಲಿಲ್ಲ, ಕೈಲಾಶ್ ಕೂಡ ಅಲ್ಲಿಂದ ಹೊರಟು ಬಿಟ್ಟಿದ್ದಾನೆ. ಈ ಅವಕಾಶವನ್ನು ಬಳಸಿಕೊಂಡ ವರ್ಷಿಕಾ ಸೂರ್ಯನ ತಲೆಯ ಮೇಲೆ ಮೆಣಸಿನಕಾಯಿ ಹರಿದು ರೆಸ್ಟ್ ರೂಮ್ಗೆ ಹೋಗುತ್ತೇನೆ ಎಂದು ಹೇಳಿದವಳು ಹಾಗೆಯೇ ಎಸ್ಕೇಪ್ ಆಗಿ ಹೊರಗೆ ಹೋಗುವ ದಾರಿಯ ಕಡೆಗೆ ಓಡಿದಳು. ಆವಾಗ ಇಬ್ಬರು ಅವಳನ್ನು ದಾಟಿ ಅವಳ ಮುಂದೆ ಓಡಿದರು. ಯಾರೋ ಇವರು ಏನೋ ರನ್ನಿಂಗ್ ರೇಸ್ ತರಹ ಓಡ್ತಿದ್ದಾರಲ್ಲ ಎಂದು ಅವಳು ಅಂದುಕೊಳ್ಳುವ ಹೊತ್ತಿಗೆ ಓಡಿದ ಇಬ್ಬರು ದಿಢೀರನೆ ನಿಂತು ಅವಳನ್ನು ಹಿಂತಿರುಗಿ ನೋಡಿದರು. ಅದರಲ್ಲಿ ವರ್ಷಿಕಾ ಕೂಡ ನಿಂತು ಅವರನ್ನು ನೋಡಲು, ಎಲ್ಲಿಗೆ ಮೇಡಮ್ ಹೋಗ್ತಿದ್ದೀರಾ? ನೀವು ಎಲ್ಲಿಗೆ ಹೋದರೂ ಜೇಡಿ ಸರ್ ನಿಮ್ಮನ್ನು ಫಾಲೋ ಮಾಡಲು ಹೇಳಿದ್ದಾರೆ ಎಂದು ಹೇಳಿದರು ಆ ಬಾಡಿಗಾರ್ಡ್ಸ್. ಅಯ್ಯೋ ದಡ್ಡ ಮುಂಡೆರೇ, ನೀವು ಬಾಡಿಗಾರ್ಡ್ಸಾ ಎಂದು ಮನಸ್ಸಿನಲ್ಲೇ ಅಂದುಕೊಂಡವಳು. ಅದು ಬಂದು ನಾನು ರೆಸ್ಟ್ ರೂಮ್ಗೆ ಹೋಗಬೇಕು, ದಾರಿ ಬಿಡಿ ಎಂದಳು ವರ್ಷಿಕಾ. ರೆಸ್ಟ್ ರೂಮ್ ಆ ಕಡೆ ಮೇಡಮ್, ಬನ್ನಿ, ನಾವೇ ಕರೆದುಕೊಂಡು ಹೋಗ್ತೀವಿ ಎಂದು ಅವರು ಸುಲಭವಾಗಿ ಅವಳನ್ನು ಎತ್ತಿಕೊಂಡು ಬಂದು ಅವಳು ಎಲ್ಲಿಂದ ಓಡಿದಳೋ ಅಲ್ಲಿಯೇ ಬಿಟ್ಟು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು. ಗಾಯದ ಮೇಲೆ ಬರೆ ಎಳೆದಂತೆ ನಿಂತಿದ್ದಳು ವರ್ಷಿ. ನನ್ನ ಈ ಗ್ರಹಚಾರಕ್ಕೆ ನನಗೆ ಬಾಡಿಗಾರ್ಡ್ಸ್ ಬೇರೆ, ಇವರನ್ನು ಮೀರಿ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲವಾ ಎಂದು ಮನಸ್ಸಿನಲ್ಲೇ ಹತ್ತಳು. ಆ ಸಮಯದಲ್ಲಿ, ಬನ್ನಿ ವರ್ಷಿಕಾ, ರೆಸ್ಟ್ ರೂಮ್ಗೆ ಹೋಗಿ ಬಂದ್ರಿಯಾ? ಟೈಮ್ ಆಯಿತು ಬನ್ನಿ ಎಂದು ಅವಳನ್ನು ಕರೆದುಕೊಂಡು ಒಂದು ಕ್ಯಾರವಾನ್ ಒಳಗೆ ಹೋದನು ಸೂರ್ಯ. ಆದರೆ ಅಷ್ಟು ಸುಲಭವಾಗಿ ಹೋಗಲಿಲ್ಲ. ಅದರ ಬಾಗಿಲಲ್ಲೇ ನಿಂತವಳು, ಯಾಕಾಗಿ ನನ್ನನ್ನು ಕರೀತಿದ್ದೀರಾ ಎಂದು ಕೇಳಿದಳು ಅನುಮಾನದಿಂದ. ಆಗ ಅಲ್ಲಿಗೆ ಬಂದ ಕೈಲಾಶ್, ಒಳಗೆ ಬನ್ನಿ, ಡೀಟೇಲ್ ಆಗಿ ಹೇಳ್ತೀವಿ ಎಂದು ಹೇಳಿಬಿಟ್ಟು ಅವನು ಕ್ಯಾರವಾನ್ ಒಳಗೆ ಹೋಗಿಬಿಡಲು, ಏನೋ ಸೈನಿಕ ರಹಸ್ಯದ ತರಹ ಬಿಲ್ಡಪ್ ಕೊಡ್ತಿದ್ದಾರಲ್ಲ ಎಂದು ಅಂದುಕೊಳ್ಳುತ್ತಲೇ ಅವಳು ಒಳಗೆ ಹೋದಳು. ಈ ಕತೆ ಇನ್ನೂ ಇದೆ.